ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಭಾನುವಾರ ಮಧ್ಯಾಹ್ನದ ಊಟಕ್ಕೆ ನಾನು ಉದ್ಕ ಮುದ್ದೆ ಅಂತ ಒಂದು ರೆಸಿಪಿ ಮಾಡಿದ್ದೆ. ಇದು ದಾವಣಗೆರೆ ಸೈಡ್ ಎಲ್ಲ ತುಂಬಾ ಫೇಮಸ್. ಇದು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಇದು ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಡಬೇಕು. ಇದು ಪಲ್ಯ ಮಾಡ್ಕೋಬೇಕಂದ್ರೆ ತೊಗರಿಬೇಳೆನೇ ಯೂಸ್ ಮಾಡಬೇಕು. ಬೇಕಂದರೆ ಹೆಸ್ರು ಕಾಳಲ್ಲೂ ಮಾಡ್ಬೋದು. ನಾನು ತೊಗರಿಬೇಳೆಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಬೇಳೆನ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಹಿಂಗೆ ಇಚ್ಚಿಗಿದಾಗ ಈ ಥರ ಮೆತ್ತಗೆ ಬೇಗ ಒಡೆದೋಗ್ಬೇಕು ಬೇಳೆ. ಆ ಒಂದು ಅದಕ್ಕೆ ಇದನ್ನು ಬೇಳೆನ ಬೇಯಿಸ್ಕೋಬೇಕು. ಸಬ್ಬಸಿಗೆ ಸೊಪ್ಪು ಹಾಕ್ಬೇಕು ಅದಕ್ಕೆ. ಅದೇ ಮೇಯ್ನ್ ರುಚಿ ಕೊಡೋದು ಇದಕ್ಕೆ. ಸಣ್ಣದಾಗಿ ಸಬ್ಬಸಿಗೆ ಸೊಪ್ಪನ್ನು ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಸೊಪ್ಪು ಫ್ರೆಶ್ ಆಗಿದ್ದರೆ ರುಚಿ ಚೆನ್ನಾಗಿ ಬರುತ್ತೆ, ಘಮ ಘಮ ಅಂತ ಇರುತ್ತೆ. ಎಲ್ಲ ಸೊಪ್ಪನ್ನು ಹಾಕೋಬೋದು. ಮತ್ತು ಈ ಚಟ್ನಿ ಕಲಿಸ್ಕೊಳಕ್ಕೆ ಏನೇನು ಬೇಕಂದರೆ 2 ಬದನೆಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ 2 ಆದರೆ ಸಾಕು. ಉಳಿದಿದ್ದನ್ನು ಪಲ್ಯಕ್ಕೆ ಹಾಕೊಳ್ಳೋಕೆ ತೊಗೊಂಡಿದ್ದೀನಿ ನಾನು. ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ರುಚಿ ಕೊಡೋದು ಈ ಚಟ್ನಿಗೆ. ಬದನೆಕಾಯಿ ಚಟ್ನಿ ಥರ ಮಾಡಿ ಈ ಬೇಳೆ ಕಟ್ಟಿರುತ್ತಲ್ಲ ಅದಕ್ಕೆ ಅದನ್ನು ಕಲಿಸೋದು. ಫಸ್ಟು ಎಣ್ಣೆ ಹಚ್ಬಿಟ್ಟು ಬದನೆಕಾಯಿಗೆ ಈ ಥರ ಗ್ಯಾಸ್ ಮೇಲೆ ಸುಟ್ಕೋಬೇಕು. ನನ್ನ ಹತ್ರ ಅದು ಸುಡೋದಿಲ್ಲ, ನಾನು ಡೈರೆಕ್ಟಾಗಿ ಗ್ಯಾಸ್ ಇದ್ರ ಮೇಲೆ ಸುಡ್ತೀನಿ. ಮತ್ತು ಹಸಿಮೆಣ್ಸಿಕಾಯಿನೂ 2 ಹಸಿಮೆಣ್ಸಿಕಾಯಿ ಸಾಕು ಖಾರಕ್ಕೆ. ಹಸಿಮೆಣ್ಸಿಕಾಯಿ ಮತ್ತು ಬದನೆಕಾಯಿನ ಈ ಥರ ಸುಟ್ಕೋಬೇಕು ನೀಟಾಗಿ. ಇವಾಗ ಸೊಪ್ಪು ಕೊತ್ತಂಬರಿ ಎಲ್ಲ ರೆಡಿ ಇದೆ. ಇವಾಗ ಬೇಳೆನೂ ಕರೆಕ್ಟಾಗಿ ಬೆಂದಿದೆ. ಅದಕ್ಕೆ ಬಂದಾಗ ಆ ಸೊಪ್ಪನ್ನು ಅದಕ್ಕೆ ಹಾಕ್ಬಿಡ್ಬೇಕು. ಬೇಳೆ ಬೇಯ್ತಾ ಇರುತ್ತಲ್ಲ ಆವಾಗ ಸಬ್ಬಸಿಗೆ ಸೊಪ್ಪನ್ನು ಅದಕ್ಕೆ ಹಾಕಬೇಕು. ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಏನಿದ್ರೂ ಹಾಕ್ಬೋದು. ಮೇನ್ ರುಚಿ ಕೊಡೋದಂದರೆ ಸಬ್ಬಸಿಗೆ ಸೊಪ್ಪು. ಇವಾಗ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಬದನೆಕಾಯ್ದು. ಬೆಳ್ಳುಳ್ಳಿ ಒಂದು 4 ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಜಾರ್ಗೆ ಹಾಕೋತಾ ಇದ್ದೀನಿ. ಕುಟಾಣಿ ಥರ ಇರುತ್ತಲ್ವ, ಅದರಲ್ಲಿ ಕುಟ್ಬಿಟ್ಟು ಆ ಚಟ್ನಿನ ಕಲಿಸ್ಕೋತಾರೆ ನೀರಿಗೆ. ಆದರೂ ಅದು ತರಿ ಇರುತ್ತೆ ಚಟ್ನಿ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಮಿಕ್ಸಿ ಮಾಡಿಬಿಡ್ತೀನಿ. ಫೈನ್ ಪೇಸ್ಟಾಗಿ ಚಟ್ನಿ ಥರ ಮಾಡಿ ಆ ನೀರಿಗೆ ಕಲಿಸ್ತೀನಿ. ಇವಾಗ ಬಸ್ಕೋತಾ ಇದ್ದೀನಿ. ಅದನ್ನು ಏನು ಬೇಳೆ ಸೊಪ್ಪು ಬೆಂದಿದೆಯಲ್ಲ ಅದನ್ನು ಬಸ್ಕೊಂಡು ಒಂದು ಜರಡಿಗೆ ಆ ಕಟ್ಟನ್ನು ತೆಗಿಬೇಕು. ನೋಡಿ, ಈ ಥರ ಉದುರಾಗಿರ್ಬೇಕು ಕಾಳು. ಇವಾಗ ನೋಡಿ, ಇಷ್ಟು ಕಟ್ಟು ಬಂದಿದೆ. ಮತ್ತು ಸ್ವಲ್ಪ ಕಾಳು ಸೊಪ್ಪನ್ನು, ಅದೇನು ಬೇಳೆ ಸೊಪ್ಪು ಬೇಯಿಸಿದ್ವಲ್ಲ ಅದನ್ನು ರುಬ್ಬಿ ಹಾಕ್ಕೋಬೇಕು. ಈಗ ಅದೇನು ಚಟ್ನಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ನೀರಿಗೆ ಕಲಿಸ್ಬಿಡ್ಬೇಕು. ಇಷ್ಟೇ. ಇದಕ್ಕೆ ಒಗ್ಗರಣೆ ಕೊಡೋದು ಏನೂ ಇಲ್ಲ, ಬರೀ ಅದು ಬದನೆಕಾಯಿ ಚಟ್ನಿ ಏನು ಮಾಡಿರ್ತೀವಲ್ಲ ಅದನ್ನು ಆ ಕಟ್ಟಿಗೆ ಕಲಿಸೋದು ಅಷ್ಟೇ. ಖಾರ ನಿಮ್ಗೆ ಎಷ್ಟು ಜಾಸ್ತಿ ಬೇಕೋ ಅದನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಉದಕ ಅಂತಾರೆ. ಇದು ರೆಡಿ ಆಯಿತು. ನಾವು ಇದಕ್ಕೆ ಉದಕ ಅಂತಲೇ ಕರೆಯೋದು. ಕಾಳು ಮತ್ತು ಸೊಪ್ಪನ್ನು ರುಬ್ಬಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಈಗ ಪಲ್ಯ ಮಾಡ್ಕೋಬೇಕು. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ತೊಗರಿಬೇಳೆ ಅಲ್ವಾ, ಅದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಸೀಳಿದ್ದೀನಿ. ಈಗ ಎಲ್ಲದನ್ನು ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಬೇಕು. ಇವಾಗ ಇದಕ್ಕೆ 2 ಈರುಳ್ಳಿ ತಗೊಂಡಿದ್ದೆ ಪಲ್ಯಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು. ತುಂಬ ರುಚಿಯಾಗಿರುತ್ತೆ ಈ ಪಲ್ಯ. ಮುದ್ದೆ, ಉದುಕ ಸೈಡಿಗೆ ಈ ಪಲ್ಯ. ನಾವು ಇದನ್ನು ಕಾಳು ಅಂತೀವಿ, ಪಲ್ಯ ಅನ್ನಲ್ಲ. ಏನೇ ಕಾಳು ಅದು ಏನು ಅಂದರೆ ತೊಗರಿಬೇಳೆ ಹಾಕಿರ್ತೀವಿ, ಬೇರೆ ಕಾಳು ಹಾಕಿರ್ತೀವಿ, ಅದಕ್ಕೆ ಕಾಳು ಅಂತೀವಿ, ಪಲ್ಯ ಅನ್ನಲ್ಲ. ಇವಾಗ ಈರುಳ್ಳಿನ ನೀಟಾಗೆಲ್ಲ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ.
ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಆಮೇಲೆ ನೋಡಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಎಲ್ಲ ನೀಟಾಗಿ ಫ್ರೈ ಎಣ್ಣೆಲಿ ಬಾಡಿಸ್ಬಿಟ್ಟು ನೀಟಾಗಿ ಇವಾಗೇನು ಅದು ಬೇಯಿಸಿ ಇಟ್ಕೊಂಡಿದ್ವಲ್ಲ ಕಾಳು ಮತ್ತು ಸೊಪ್ಪು ಅದನ್ನು ಹಾಕಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬೇಕಿದಕ್ಕೆ, ರುಚಿ ಚೆನ್ನಾಗಿ ಕೊಡುತ್ತೆ. ಸೊಪ್ಪು ಮತ್ತು ಕಾಳು ಏನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಅದನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇಷ್ಟೇ ಇದು. ಮತ್ತು ಲಾಸ್ಟಲ್ಲಿ ಹಸಿ ಕಾಯಿ ತುರಿ ಇದ್ದರೆ ಹಾಕಬೇಕು. ಕಾಯಿ ತುರಿ ಇರಲಿಲ್ಲ, ಬರೀ ಅಷ್ಟೇ ನಾನು ಮಾಡಿಕೊಂಡೆ. ಮತ್ತು ಇದು ಉದಕಕ್ಕೆ ನಿಂಬೆಹಣ್ಣು ಹಾಕಬೇಕು ಲಾಸ್ಟಲ್ಲಿ. ಮತ್ತು ಗುರೆಳ್ ಪುಡಿ ಅಂತ ಬರುತ್ತಲ್ಲ ಅದನ್ನು ಹಾಕಬೇಕು. ಗುರೆಳ್ ಪುಡಿ ಇರಲಿಲ್ಲ, ಅದಕ್ಕೆ ಇಷ್ಟೇ ಮಾಡಿದ್ದು.